ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ವಲ್ಪ ದಿನಗಳ ಹಿಂದೆ ನಾವು ಈ ರೆಸಿಪಿನ ಟ್ರೈ ಮಾಡಿದ್ವಿ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನಾವು ಮಾಡ್ತಿರೋ ರೆಸಿಪಿ ನುಗ್ಗೆ ಸೊಪ್ಪಿನ ಮೊಟ್ಟೆ ಬುರ್ಜಿ. ಇದನ್ನ ಹೇಗೆ ಮಾಡ್ಬೋದಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ಸ್ವಲ್ಪ ದೊಡ್ಡದಾಗಿರುವಂತಹ ಒಂದು ಬೌಲ್ ನುಗ್ಗೆ ಸೊಪ್ಪನ್ನ ತಗೊಂಡಿದೀವಿ. ಅದನ್ನ ಬಿಡಿಸಿ ಇಟ್ಕೊಂಡಿದೀವಿ. ನೋಡಿ, ಎಲೆಗಳು ಮಾತ್ರ ಇದೆ. ಇದನ್ನ ತೊಳೆದುಕೊಳ್ಬೇಕಾಗಿದೆ ಚೆನ್ನಾಗಿ. ಸ್ವಲ್ಪ ಮಣ್ಣು ಧೂಳು ಎಲ್ಲ ಇರುತ್ತಲ್ವಾ, ಅದನ್ನ ಚೆನ್ನಾಗಿ ತೊಳೆದುಕೊಳ್ಬೇಕು. ಇದನ್ನ ತೊಳೆದು ಇಟ್ಕೊಳ್ತಿದೀವಿ. ನೆಕ್ಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡಿದೀವಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗತ್ತೆ. ಹಾಗೆ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನ ಹಾಕೊಂಡಿದೀವಿ. 1.5 ಈರುಳ್ಳಿಯನ್ನ ನಾವಿಲ್ಲಿ ಬಳಸಿರ್ತೀವಿ, ಚಿಕ್ಕದಾಗಿ ಹೆಚ್ಚಿರುವಂತದ್ದು. ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನ ಫ್ರೈ ಮಾಡ್ಕೋಬೇಕು. ನಾರ್ಮಲ್ ಆಗಿ ಮೊಟ್ಟೆ ಬುರ್ಜಿಯನ್ನ ಮಾಡ್ತಿರ್ತೀರಾ, ಬಟ್ ಈ ನುಗ್ಗೆ ಸೊಪ್ಪನ್ನ ಆಡ್ ಮಾಡಿ ಮೊಟ್ಟೆ ಬುರ್ಜಿಯನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನಾವಿಲ್ಲಿ ಜಜ್ಜಿರುವಂತಹ ಶುಂಠಿ ಬೆಳ್ಳುಳ್ಳಿಯನ್ನು ಕೂಡ ಹಾಕೊಂಡಿದೀವಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕಬಹುದು. ನಾವು ಜಜ್ಜಿರುವಂತದ್ನ ಹಾಕೊಂಡಿದೀವಿ. ಇದೆಲ್ಲವನ್ನ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ನಾವು ನುಗ್ಗೆ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ವಿ, ಅದನ್ನ ಆಡ್ ಮಾಡ್ಕೊಳ್ತಿದೀವಿ. ಆದಷ್ಟು ಎಳೆಯದಾಗಿರುವಂತಹ ನುಗ್ಗೆ ಸೊಪ್ಪನ್ನ ಬಳಸಿ. ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಸಾಫ್ಟ್ ಆಗಿ ಕೂಡ ಇರುತ್ತೆ. ಮೊಟ್ಟೆ ಮತ್ತು ನುಗ್ಗೆ ಸೊಪ್ಪು ತುಂಬಾ ಯುನೀಕ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ನಾವು ಟ್ರೈ ಮಾಡಿದಾಗ ನಾವು ಹೇಗೆ ಬರುತ್ತ ಅಂತ ಡೌಟ್ ಇದ್ರು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿದಾಗ ತುಂಬಾ ಚೆನ್ನಾಗಿ ಬಂದಿತ್ತು. ಆ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ಮೊಟ್ಟೆ ಮತ್ತು ನುಗ್ಗೆ ಸೊಪ್ಪಿನ ಕಾಂಬಿನೇಷನ್. ಇದನ್ನ ಚೆನ್ನಾಗಿ ಹುರಿದುಕೊಳ್ಬೇಕಾಗತ್ತೆ. ನೋಡಿ, ನುಗ್ಗೆ ಸೊಪ್ಪು ಚೆನ್ನಾಗಿ ಹುರಿದಿದೆ. ಈಗ ನಾವು ತೆಂಗಿನಕಾಯಿ ತುರಿಯನ್ನ ಸ್ವಲ್ಪ ಆಡ್ ಮಾಡ್ಕೊಂಡಿದೀವಿ. ಹಾಗೆ ಟೊಮೆಟೊವನ್ನ ಆಡ್ ಮಾಡ್ಕೊಂಡಿದೀವಿ. ಒಂದು ಚಿಕ್ಕ ಟೊಮೆಟೊವನ್ನ ಆಡ್ ಮಾಡ್ಕೊಂಡಿದೀವಿ. ಹಾಗೆ ಚಿಲ್ಲಿ ಫ್ಲೇಕ್ಸ್ ಅಂದ್ರೆ ಮೆಣಸಿನಕಾಯಿ, ಒಣ ಮೆಣಸಿನಕಾಯಿಯನ್ನ ಕುಟ್ಟಿ ಪುಡಿ ಮಾಡ್ಕೋಬೇಕಾಗತ್ತೆ. ಅದನ್ನ ಸ್ವಲ್ಪ ಹೊತ್ತು ಸುಟ್ಕೊಂಡು ಪುಡಿ ಮಾಡ್ಕೊಂಡು ಹಾಕೋಬೇಕಾಗತ್ತೆ. ಒಣ ಮೆಣಸಿನಕಾಯಿಯನ್ನ ಅದನ್ನು ಕೂಡ ಆಡ್ ಮಾಡ್ಕೊಂಡಿದೀವಿ. ಈಗ ನಾವಿಲ್ಲಿ 3 ಮೊಟ್ಟೆಯನ್ನ ಬಳಸಿದೀವಿ. 3 ಮೊಟ್ಟೆ ನಾವು ಮಾಡ್ತಿರೋ ಕ್ವಾಂಟಿಟಿಗೆ ಸಾಕಾಗುತ್ತೆ. ಈ ರೀತಿ ಒಂದೊಂದಾಗಿ ಮೊಟ್ಟೆನ ಆಡ್ ಮಾಡ್ಕೋಬೇಕು. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ನುಗ್ಗೆ ಸೊಪ್ಪಿನ ಜೊತೆ ಇದನ್ನ ಚೆನ್ನಾಗಿ ಹೊಂದಿಸ್ಕೊಳ್ಳಿ. ಸ್ವಲ್ಪ ಹಸಿ ಆಗಿರುತ್ತೆ, ಇದು ಡ್ರೈ ಆಗ್ತಾ ಬರ್ಬೇಕು. ಅಲ್ಲಿ ತನಕ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡಿದೀವಿ. ಉಪ್ಪನ್ನ ಆಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹಸಿ ಆಗಿರುವಂತದ್ದೆಲ್ಲ ಸ್ವಲ್ಪ ಡ್ರೈ ಆಗ್ಬೇಕು. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ. ನೆಕ್ಸ್ಟ್ ನಾವು ಇದಕ್ಕೆ ಗರಂ ಮಸಾಲ ಪುಡಿಯನ್ನ ಆಡ್ ಮಾಡ್ಕೊಂಡಿದೀವಿ. ನೀವು ಬೇಕಾದ್ರೆ ಖಾರ ಪುಡಿಯನ್ನು ಅಂದ್ರೆ ಅಚ್ಚ ಖಾರದ ಪುಡಿಯನ್ನು ಕೂಡ ಆಡ್ ಮಾಡ್ಕೊಳ್ಬಹುದು. ಗರಂ ಮಸಾಲ ಪುಡಿಯನ್ನ ಆಡ್ ಮಾಡ್ಕೊಂಡಿದೀವಿ. 1-1.5 ಸ್ಪೂನ್ ನಷ್ಟು ಗರಂ ಮಸಾಲ ಪುಡಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕಾಗುತ್ತೆ. ಸ್ವಲ್ಪ ಡ್ರೈ ಆಗ್ಬೇಕು, ಅಲ್ಲಿ ತನಕ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಈಗ ಇದು ರೆಡಿ ಆಗಿದೆ. ಟೇಸ್ಟಿಯಾದ ನುಗ್ಗೆ ಸೊಪ್ಪಿನ ಮೊಟ್ಟೆ ಬುರ್ಜಿ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡ್ಲೇಬೇಕು ಅಂತ ನಾನು ಹೇಳ್ತೀನಿ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಹಾಗೆ ಊಟದ ಜೊತೆ ಇದನ್ನ ನೆಂಚ್ಕೊಂಡು ತಿನ್ಬೋದು. ಹಾಗೆ ಚಪಾತಿ ಜೊತೆ ಇರ್ಬೋದು, ಇಲ್ಲಾಂದ್ರೆ ಯಾವ್ದೇ ರೊಟ್ಟಿ ಜೊತೆ ಇರ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.